ದಿವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಬಂದು ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರುವಂತಹ ಟಾಪಿಕ್ಕು. ಆ್ಯಕ್ಚುಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುವಂತಹ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಗೈಸ್. ಮಾನಿಟೈಸೇಷನ್ ಆನ್ ಆಗ್ದಲೂ ಕೂಡ ಯಾವ ರೀತಿ ನಾವು ಮನಿ ಅರ್ನ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ಯಾವ ರೀತಿ ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳಿ. ಗೈಸ್, ಫಸ್ಟು ನಮ್ಮದು ಯೂಟ್ಯೂಬ್ ರೂಲ್ಸ್ ಏನಿದೆ, ಮಾನಿಟೈಸೇಷನ್ ಆನ್ ಆಗಬೇಕಂತ ಅಂದರೆ ಏನು ಮಾಡಬೇಕು, 1000 ಸಬ್ಸ್ಕ್ರೈಬರ್ ಆಗಬೇಕು. ಆನಂತರ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಇದು ಲಾಂಗ್ ವಿಡಿಯೋಸ್ ಮಾಡೋರಿಗೆ. ಇನ್ನು ಶಾರ್ಟ್ ವಿಡಿಯೋಸ್ ಮಾಡೋರಿಗೆ ಹೇಳೋದಾದರೆ 10 ಮಿಲಿಯನ್ನು ವ್ಯೂಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆನಂತರ ಆ್ಯಸ್ ಇಟ್ ಈಸ್ 1000 ಸಬ್ಸ್ಕ್ರೈಬರ್ ಆಗಬೇಕಾಗುತ್ತೆ. ಇದು ಶಾರ್ಟ್ ವಿಡಿಯೋ ಮಾಡೋರಿಗೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಚಾನಲ್ಲು ನಮ್ಮ ಯೂಟ್ಯೂಬು ಮಾನಿಟೈಸೇಷನ್ ಆನ್ ಆಗುತ್ತೆ. ಫಸ್ಟ್ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ಯಾವ ರೀತಿ ಸಂಪಾದನೆ ಮಾಡ್ತಾರೆ ಅಂತ ಹೇಳೋದಾದರೆ, ಫಸ್ಟು ನಮ್ಮ ವಿಡಿಯೋಗೆ ಅಂದರೆ ನಾವು ಏನು ವಿಡಿಯೋ ಹಾಕಿರ್ತೀವಲ್ಲ ಅದಕ್ಕೆ ಆ್ಯಡ್ ಬರೋದ್ರಿಂದ, ಅಡ್ವರ್ಟೈಸ್ಮೆಂಟ್ ಬರೋದ್ರಿಂದ, ಇನ್ನೊಂದು ಹೇಳೋದಾದರೆ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿ ಅದರಿಂದನೂ ಕೂಡ ನಾವು ವಿಷನ್ನ ಗೇನ್ ಮಾಡ್ಬೋದು. ಯಾರಾದರೂ ಏನಾದರೂ ಲೈಫ್ ಸ್ಟೈಲ್ದು ಸೂಪರ್ ಟ್ಯಾಂಕ್ಸು, ಸೂಪರ್ ಬಟನ್ಸು ಅಂತ ಏನಾದರೂ ಯೂಟ್ಯೂಬಲ್ಲಿ ಟ್ಯಾಗ್ ಏನಾದರೂ ಕೊಟ್ಟರೆ, ಸೊ ಅದರಿಂದನೂ ಕೂಡ ನಮ್ದು ಏನಾಗುತ್ತೆ, ಅದರಿಂದನೂ ದುಡ್ಡು ಬರುತ್ತೆ. ಮೇಯ್ನು ಇವತ್ತಿನ ಟಾಪಿಕಲ್ಲಿ ಬಂದು ಮಾನಿಟೈಸೇಷನ್ ಆನ್ ಆಗ್ದಲೇ ಯಾವ ರೀತಿ ನಾವು ಯೂಟ್ಯೂಬಿಂದ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಹೇಳಿ, ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಟಾಪಿಕ್ ಆಗಿರುತ್ತೆ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ ಗೈಸ್, ಬನ್ನಿ ಟಾಪಿಕ್ಕಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ನಿಮ್ಮಿಂದ ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಲೇಟ್ ಮಾಡೋದು ಬೇಡ. ಓಕೆ, ಫಸ್ಟು ಸೊ ಗೈಸ್, ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಒಂದು ಬಂದು ಸ್ಪಾನ್ಸರ್ಶಿಪ್. ವಾಟ್ ಯು ಮೀನ್ ಬೈ ಸ್ಪಾನ್ಸರ್ಶಿಪ್ ಅಂತ ಹೇಳೋದಾದರೆ, ಯೂಟ್ಯೂಬ್ ಚಾನಲ್ ಇದೆ ಅಂದ್ಕೊಳ್ಳಿ ನಿಮ್ಮದು, ಮತ್ತು ಇನ್ನೊಂದು ಬೇರೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಇದೆ ಅಂದ್ಕೊಳ್ಳಿ. ಇವಾಗ ಬ್ರ್ಯಾಂಡ್ ಅವ್ರು ಏನು ಮಾಡ್ತಾರೆ, ಪ್ರಮೋಷನ್ ಮಾಡ್ಸೋಕ್ಕೋಸ್ಕರ, ಅಂದರೆ ಬೇರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಸೋಕ್ಕೋಸ್ಕರ ಈ ಥರ ಹೈಯೆಸ್ಟ್ ಇರುವಂತಹ ಏನು ಯೂಟ್ಯೂಬ್ ಚಾನಲ್ಗಳನ್ನ ಆಗಿರ್ಬೋದು, ಇಲ್ಲಾಂದರೆ ಮತ್ತು ಈ ಥರ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಈ ಥರ ಬ್ರ್ಯಾಂಡ್ ಅವರು ಹುಡುಕ್ತಾ ಇರ್ತಾರೆ. ಆಗ ಏನಾದರೂ ನಿಮ್ಮ ಹೆಸರು ಬಂದಾಗ, ಇಲ್ಲ ನಿಮ್ಮ ಚಾನಲ್ ಅವ್ರು ಏನಾದರೂ ನೋಡಿದಾಗ, ಸೊ ಅವ್ರೇನು ಮಾಡ್ತಾರೆ, ಚೆಕ್ ಮಾಡಿದಾಗ ಅವಾಗ ಬ್ರ್ಯಾಂಡ್ ಅವ್ರು ಬಂದು ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ ಇರುತ್ತೆ, ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಅವರಿಗೆ ಒಂದು ರಿವ್ಯೂ ಕೊಡಬೇಕು. ಸೊ ರಿವ್ಯೂ ಕೊಡಬೇಕು ಅನ್ನೋದಂದರೆ ಆ ಪ್ರಾಡಕ್ಟ್ ಬಗ್ಗೆ, ಆ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಬೇಕಾಗತ್ತೆ. ನಿಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ವಿಡಿಯೋ ಮಾಡಬೇಕಾಗತ್ತೆ. ನಮ್ಮ ಬ್ರ್ಯಾಂಡ್ ಅವ್ರದ್ದು ಇರುತ್ತಲ್ಲ, ಆ ಪ್ರಾಡಕ್ಟ್ನ ನಿಮ್ಮ ವಿಡಿಯೋದಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಅವರು ಒಂದಿಷ್ಟು ಅಮೌಂಟು ಅಂತ ಹೇಳಿ ನಿಮಗೆ ದುಡ್ಡನ್ನ ಕೊಡ್ತಾರೆ. ಫಸ್ಟು ಅನ್ಲಿಸ್ಟಲ್ಲಿ ಇಡೋಕ್ಕೆ ಹೇಳ್ತಾರೆ. ಆನಂತರ ನಿಮ್ಮದು ಲಿಂಕ್ ಏನಾದರೂ ಕಳಿಸಿದ್ರೆ ಆಮೇಲೆ ಚೆಕ್ಔಟ್ ಮಾಡಿಬಿಟ್ಟು ಆನಂತರ ಅವರು ನಿಮಗೆ ಇಷ್ಟಿಷ್ಟು ಅಮೌಂಟು ಅಂತ ಹೇಳಿ ನಿಮಗೆ ಕೊಡ್ತಾರೆ. ಇದು ಬಂದು ಸ್ಪಾನ್ಸರ್ಶಿಪ್ಪು. 200, 200, 300 ಆ ಥರ ವ್ಯೂಸ್ ಬಂದ್ರೂ ಕೂಡ ನೀವು ಬ್ರ್ಯಾಂಡ್ ಹತ್ರ ಕೇಳ್ಬೋದು. ಸೊ ಎಷ್ಟು ವ್ಯೂಸ್ ಬರ್ತಾ ಇದೆ ಅದ್ರ ರಿಲೇಟೆಡು ನೀವು ಅಷ್ಟು ದುಡ್ಡನ್ನ ನೀವು ಅಲ್ಲಿ ತೊಗೊಳ್ಬೋದು. ಒಂದು ಮೇನ್ ಥಿಂಗ್ ಹೇಳೋದಾದರೆ, ನಾವೇ ಹೋಗಿ ಸ್ಪಾನ್ಸರ್ಶಿಪ್ನ ತೊಗೊಳ್ಳೋದಾ ಇಲ್ಲ ಅಂತ ಅಂದರೆ ಅವರೇ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲು ಏನಂತಂದರೆ, ಇವಾಗ ನ್ಯೂ ಯೂಟ್ಯೂಬರ್ಸ್ಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇರೋದಿಲ್ಲ, ಯಾರೂ ಇರೋದಿಲ್ಲ. ಸೊ ನಾವೇ ಒಬ್ರನ್ನ ಅಪ್ರೋಚ್ ಮಾಡೋದ್ರಿಂದ ತಪ್ಪೇನಿಲ್ಲ. ಸೊ ಏನಕ್ಕೆ ಅಂದರೆ, ನಾವು ದುಡ್ಡು ಮಾಡಬೇಕು ಅಂತ ಅನ್ನೋದಾದರೆ ಅಪ್ರೋಚ್ ಮಾಡಲೇಬೇಕಾಗುತ್ತೆ. ಸೊ ಕೇಳೋದ್ರಿಂದ ತಪ್ಪೇನಿಲ್ಲ, ಏನಕ್ಕೆ ನಾವು ಮಾಡ್ತಿರೋದು ಕೆಲಸನೇ ಅಲ್ವಾ. ಸೊ ಇಷ್ಟೇ ಅಲ್ವಾ, 200, 300 ಅಲ್ವಾ, ಈಸಿಲಿಯಾಗಿ ಅವ್ರ ಬ್ರ್ಯಾಂಡ್ನ ನೀವು ಸ್ಪಾನ್ಸರ್ಶಿಪ್ಪಾಗಿ ತೊಗೊಂಡ್ರೆ ನಿಮಗೆ ಆರಾಮಾಗಿ ದುಡ್ಡು ಕೊಡ್ತಾರೆ. ಗೈಸ್, ಅಂದಾಗೆ ಎರಡನೇದ್ರ ಬಗ್ಗೆ ಮಾತಾಡೋದಾದರೆ, ಕೋರ್ಸು, ಬುಕ್ಕು ಮತ್ತು ಟಿ ಶರ್ಟು ಪ್ರಾಡಕ್ಟ್. ಇದ್ರ ಬಗ್ಗೆ ಹೇಳೋದಾದರೆ, ನಿಮ್ಮಲ್ಲಿ ಯಾವುದೇ ರೀತಿ ಸ್ಕಿಲ್ ಇಲ್ಲ, ಇಲ್ಲಾಂದರೆ ಯೂಟ್ಯೂಬ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಯಾವುದೂ ಗೊತ್ತಿಲ್ಲ ಅನ್ನೋದಾದರೆ, ನಿಮ್ಮಲ್ಲಿ ಬೇರೆ ಏನಾದರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಲೂ ಕೂಡ ಏನಾದರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಅಳವಡಿಸ್ಕೊಬೋದು. ಇಲ್ಲ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಏನಾದರೂ ಓನಾಗೆ ಸ್ಟೋರಿ ರೈಟರ್ ಆಗಿರ್ಬೋದು, ಮತ್ತು ಇಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡೋರಾಗಿರ್ಬೋದು. ಇಲ್ಲ ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಟೀ ಶರ್ಟ್ ಬಗ್ಗೆ ಸ್ವಲ್ಪ ಡಿಸೈನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಅದನ್ನು ನೀವು ಇಲ್ಲಿ ಏನು ಮಾಡೋದು, ಕಲಿಸೋದಾಗಿರ್ಬೋದು. ಬೇರೆಯವ್ರಿಗೆ ಹೇಳ್ಕೊಡೋ ಮೂಲಕ ನೀವೇನು ಮಾಡ್ಬೋದು, ದುಡ್ಡನ್ನ ಅರ್ನ್ ಮಾಡ್ಬೋದು.
ಇಲ್ಲ ಏನಾದರೂ ನೀವು ಓನಾಗಿ ಬುಕ್ ಬರೆಯೋದಿರ್ಬೋದು, ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಿಮ್ಮಲ್ಲಿ ಇದ್ದು ಅದನ್ನು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಆ ಥರ ಏನಾದರೂ ಒಂದು ಸ್ಕಿಲ್ ಇದ್ದರೆ ಓನಾಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಪ್ರಾಡಕ್ಟ್ ಇದೆಯಾ ನಿಮ್ಮದು ಅಂಥದ್ದು, ಅದಲ್ದೇನೋ ನೀವೇನಾದರೂ ಬಟ್ಟೆ ಏನಾದರೂ ಸೇಲ್ ಮಾಡ್ತಾ ಇದ್ರೆ, ಸೊ ಅವಾಗ ಏನಾಗುತ್ತೆ, ನಿಮಗೆ ಏನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ನೀವೇನು ಮಾಡ್ಬೋದು, ನಿಮ್ಮ ಪ್ರಾಡಕ್ಟ್ನ ಅಲ್ಲಿ ಸೇಲ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಹೇಳೋದಾದರೆ ಒಂದು ಸ್ಯಾರಿ ಬಿಸ್ನೆಸ್ಸೇ ಆಗಿರ್ಬೋದು, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ತೊಗೊಂಡಿರುವಂತಹ ಸ್ಯಾರಿಗಳನ್ನ ನೀವೇನು ಮಾಡ್ಬೋದು, ಸೇಲ್ ಮಾಡ್ಬೋದು ಬೇರೆಯವ್ರಿಗೆ. ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು 100 ಜನ ಆದರೂ ನೋಡ್ದಲೇ ಇರಲ್ವಾ, ಸೊ 100 ಜನ ಆದರೂ ನೋಡ್ತಾರೆ, ಅದರಲ್ಲಿ ಒಂದಿಬ್ಬರು ಆದರೂ ತೊಗೊತಾರಲ್ವಾ, ಸೊ ಆ ಥರ ಏನಾದರೂ ಮಾಡ್ಬೋದು. ಇನ್ನೊಂದು ಹೇಳೋದಾದರೆ ಏನಾದರೂ ಒಂದು ಓನ್ ಬುಕ್ ಏನಾದರೂ ಬರೆದಿದ್ರೆ, ಸೊ ಅದನ್ನು ಕೂಡ ನೀವು ಪಬ್ಲಿಷ್ ಮಾಡ್ಬೋದು ಯೂಟ್ಯೂಬ್ ಚಾನಲಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಬ್ಲಿಷ್ ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಒಂದು ಟೀ ಶರ್ಟ್ ಏನಾದರೂ ಇದ್ದರೆ, ಟೀ ಶರ್ಟ್ ಡಿಸೈನ್ದು ಏನಾದರೂ ಇದ್ದರೆ, ಸೊ ಅದನ್ನು ಕೂಡ ನೀವು ಏನು ಮಾಡ್ಬೋದು, ಯೂಟ್ಯೂಬಲ್ಲಿ ಸೇಲ್ ಮಾಡ್ಬೋದು. ಆ ಡಿಸೈನ್ನು ಕೂಡ ನೀವು ಸೇಲ್ ಮಾಡ್ಬೋದು. ಸೊ ಆ ಥರ ಏನಾದರೂ ಮಾಡ್ಕೊಂಡಿದ್ರೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾವುದೇ ರೀತಿ ಮಾನಿಟೈಸೇಷನ್ ಆನ್ ಆಗಲೇಬೇಕು ಅಂತ ಏನಿಲ್ಲ ಇದೆಲ್ಲ ಮಾಡಬೇಕಂತ ಅಂದರೆ, ಸೊ ನೀವು ಓನ್ ಬಿಸ್ನೆಸ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಏನಾದರೂ ನಿಮ್ಮ ಪ್ರಾಡಕ್ಟ್ ಅವ್ರಿಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ವಾಟ್ಸಪ್ಪಲ್ಲಿ ಡೈರೆಕ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೀವು ವಾಟ್ಸಪ್ಪಲ್ಲಿ ನಂಬರ್ ಬೇರೆ ಕೊಟ್ಟಿರ್ತೀರಲ್ವ, ಸೊ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟ ಆದರೆ ಅದನ್ನು ನೀವು ಪರ್ಚೇಸ್ ಮಾಡ್ತಾರೆ. ಸೊ ಈ ಥರನೂ ನೀವು ಓನ್ ಬಿಸ್ನೆಸ್ ಕೂಡ ಆಗಿ ಮಾಡ್ಕೊಳ್ಬೋದು ಗೈಸ್. ಸ್ಯಾರಿ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಏನಾದರೂ ಯೂಟ್ಯೂಬಲ್ಲಿ ನನಗೇನು ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋ ಅಂಥವ್ರು ಈ ಥರನೂ ಕೂಡ ನೀವು ಬಿಸ್ನೆಸ್ನ ಮಾಡ್ಬೋದು ಗೈಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಪ್ರಮೋಟ್ ಮಾಡೋದು ನಿಯರೆಸ್ಟ್ ಶಾಪ್ಗಳಿಗೆ. ಅಂದರೆ ಇವಾಗ ನಿಮ್ಮದು ಓನ್ ಬ್ಲಾಗಿಂಗ್ಗೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗೋದು ಬ್ಲಾಗ್ ಮಾಡ್ತಾರಲ್ವ, ಸೊ ಅವ್ರಿಗೆ ಬ್ಲಾಗಿಂಗ್ ಯಾರ್ಯಾರೆಲ್ಲ ಮಾಡ್ತಾರೆ, ಸೊ ಅವ್ರಿಗೆ ಏನು ಮಾಡ್ತಾರೆ, ಇವಾಗ ನೀವೊಂದಿಷ್ಟು ದುಡ್ಡು ಕೊಡಿ, ಸೊ ನಾವು ನಿಮ್ಮ ಶಾಪ್ನ ಈ ಥರ ಪ್ರಮೋಟ್ ಮಾಡ್ತೀವಿ ಅನ್ನೋ ಥರ ಮಾಡೋವಂಥದ್ದು. ಇವಾಗ ಎಕ್ಸಾಂಪಲ್ ನಿಯರೆಸ್ಟ್ ಅಂತಲೇ ಹೇಳ್ಬೋದು. ಅಕ್ಕಪಕ್ಕ ಇರುವಂತಹ ಶಾಪಿಗೆ ಹೋಗ್ಬಿಟ್ಟು ನಿಮ್ಮ ಶಾಪ್ನ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ, ನಿಮ್ಮ ಶಾಪ್ನ ನಾನು ಏನು ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ ಅಂತ ಹೇಳಿ ಆ ಶಾಪ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಆ ಶಾಪ್ಗಳಿಗೆ ಹೋಗಿ ನೀವೇನು ಮಾಡ್ತೀರಾ, ಪ್ರಮೋಟ್ ಮಾಡಿಕೊಡುವಂಥದ್ದು. ಇವಾಗ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಏನಾದರೂ ಒಂದು ನಿಮ್ಮದು ಶಾಪ್ ಇದೆ ಅಂದ್ಕೊಳ್ಳಿ, ನಿಮ್ಮ ಮನೆ ಹತ್ರ ಎಲ್ಲಾದರೂ ನಿಯರೆಸ್ಟಲ್ಲಿ ಶಾಪ್ ಇದೆ ಅಂದ್ಕೊಳ್ಳಿ. ಸೊ ಆ ಶಾಪ್ಗಳಿಗೆ ಹೋಗ್ಬಿಟ್ಟು ನೀವೇ ಅಪ್ರೋಚ್ ಮಾಡುವಂಥದ್ದು. ಸೊ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ನನಗೆ ಇಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಸೊ ನಿಮ್ಮ ಶಾಪ್ನ ನಾನು ಏನು ಮಾಡ್ತೀನಿ, ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ನೀವು ನನಗೆ ಇಷ್ಟು ಚಾರ್ಜ್ ಅಂತ ಕೊಡಿ ಅಂತ ಹೇಳಿ ಆ ಶಾಪ್ನ ನೀವೇನು ಮಾಡೋದು, ಪ್ರಮೋಟ್ ಮಾಡೋದು. ಸೊ ಇದು ಕೂಡ ಒಂದು ಬ್ಲಾಗಿಂಗಲ್ಲಿ ಬರುತ್ತೆ ಗೈಸ್. ಇದು ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕೆಲವರಿಗೆ ಏನು ಅನಿಸುತ್ತೆ, ನಾಚಿಕೆ ಆಗುತ್ತೆ, ಶೈನ್ ಫೀಲ್ ಆಗುತ್ತೆ, ಹೆಂಗೆ ಕೇಳೋದು, ಅವ್ರೇನಾದರೂ ಅಂದ್ಕೊಂಡ್ಬಿಟ್ರೆ, ಆಮೇಲೆ ಅವ್ರೇನಾದರೂ ಮಾತಾಡ್ಬಿಟ್ರೆ ಅನ್ನೋದು ಒಂಥರ ಯಾರಿಗೇ ಆಗಲಿ ಶೈನ್ ಫೀಲ್ ಇದ್ದೇ ಇರುತ್ತೆ. ಸೊ ಅವಾಗ ನೀವೇನು ಮಾಡ್ತೀರಾ, ಆ ಥರ ಎಲ್ಲ ಏನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಹೆಂಗಿದ್ರೂ ಅಂದೇ ಅಂತಾರೆ ಜನ. ಸೊ ನಾವು ಮಾಡೋದು ಒಳ್ಳೆ ಕೆಲಸ ಆದರೆ ಯಾರಿಗೂ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನನ್ನ ಥಿಂಕಿಂಗು. ಸೊ ನೀವೇನಾದರೂ ಮಾಡಬೇಕು ಅಂತ ಅಂದರೆ ನಿಯರೆಸ್ಟ್ ಶಾಪ್ಗಳಿಗೆಲ್ಲ ಹೋಗ್ಬಿಟ್ಟು, ನಂದು ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ ಗೈಸ್, ನೀವು ಇಷ್ಟು ಜನ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ, ಇಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಸೊ ಕೂಡ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ, ನನಗೊಂದಿಷ್ಟು ಅಮೌಂಟ್ ಅಂತ ಕೊಡಿ ಅಂತ ಅವ್ರ ಹತ್ರ ನೀವು ಕೇಳಿಕೊಂಡ್ರೆ, ಅವ್ರು ಖಂಡಿತವಾಗ್ಲೂ ನಿಮ್ಮ ವೀಡಿಯೋಗಳನ್ನ ನೋಡಿ ವಾಚ್ ಮಾಡಿ ನಿಮಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ಒಂದು ಬ್ಲಾಗಿಂಗ್ ಮಾಡ್ಕೊಡೋದ್ರಿಂದ ಗೈಸ್. ನೆಕ್ಸ್ಟ್ 4ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಾದರೆ, ವಾಟ್ ಯು ಮೀನ್ ಬೈ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳೋದಾದರೆ, ಇವಾಗ ಎಕ್ಸಾಂಪಲ್ ಅಂದಾಗೆ ಇವಾಗ ನೀವು ನೋಡಿರ್ತೀರ, ಯಾವುದೇ ಒಂದು ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ, ಆನಂತರ ಶಾರ್ಟ್ಸಲ್ಲಿ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಥರ ಪ್ರಾಡಕ್ಟ್ ಇದೆ, ಈ ಥರ ಪ್ರಾಡಕ್ಟು ನಿಮಗೆ ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ ಅನ್ನೋದನ್ನ ಹಾಕಿರ್ತಾರೆ. ಇಲ್ಲ ಅಂದರೆ ಅದನ್ನು ನೀವೇನು ಮಾಡ್ತೀರಾ, ನಿಮಗೇನಾದರೂ ಬೇಕಾಗಿರುವಂತಹ ಪ್ರಾಡಕ್ಟ್ ಅಲ್ಲಿ ಸಿಕ್ಕಿದ್ರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದರಿಂದ ನೀವು ಏನು ಮಾಡ್ತೀರಾ, ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ. ಸೊ ನೀವು ಪರ್ಚೇಸ್ ಮಾಡ್ತೀರಾ, ಆ ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡೋದ್ರಿಂದ ಅವರಿಗೆ ಇಷ್ಟಿಷ್ಟು ಕಮಿಷನ್ ಅಂತ ಅವರಿಗೆ ಹೋಗುತ್ತೆ. ಇದನ್ನು ನಾವು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಫ್ಲಿಪ್ಕಾರ್ಟು, ಮೇಶೋ, ಮಿತ್ರ, ನಂತರ ಈ ಥರ ಬೇಜಾನ್, ಅಮೆಝಾನು, ಈ ಥರ ಬೇಜಾನ್ ಆ್ಯಪ್ಗಳಿದ್ದಾವೆ. ಅಲ್ಲಿಂದ ನೀವೇನು ಮಾಡ್ತೀರಾ, ನಿಮಗೆ ಯಾವುದಾದ್ರೂ ಒಂದು ಇಷ್ಟವಾಗಿರುವಂಥ ಪ್ರಾಡಕ್ಟ್ನ ತೆಗೆದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ, ನಿಮ್ಮದೇ ಓನ್ ಯೂಟ್ಯೂಬ್ ಚಾನಲ್ ಇರುತ್ತಲ್ಲ, ಆ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಶಾರ್ಟ್ಸಲ್ಲಿ
ಟ್ಯಾಗ್ ಮಾಡ್ತೀರಾ ಆ ಪ್ರಾಡಕ್ಟ್ ಲಿಂಕ್ನ ಟ್ಯಾಗ್ ಮಾಡ್ತೀರಾ. ಬೇಕಾಗಿರುವಂಥ ವ್ಯೂವರ್ಸು ನೋಡ್ತಾ ಇರ್ತಾರಲ್ವ, ನಿಮ್ಮ ವ್ಯೂವರ್ಸ್ಗೆ ಏನಾದರೂ ಬೇಕಾಗಿರುವಂಥ ವಸ್ತುಗಳು ಅಲ್ಲಿಂದ ನಿಮ್ಮ ಯೂಟ್ಯೂಬ್ ಚಾನಲಿಂದ ಕ್ಲಿಕ್ ಮಾಡಿ ಬೈ ಮಾಡಿಕೊಂಡ್ರೆ ನಿಮಗೆ ಅದರಿಂದ ಏನಾಗುತ್ತೆ, ಒಂದಿಷ್ಟು ಕಮಿಷನ್ ಅಂತ ನಿಮಗೆ ಗೇನ್ ಆಗುತ್ತೆ. ಇದನ್ನು ನಾವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಅಂದರೆ ಇದರಿಂದ ಅವರು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದು ಆ ಲಿಂಕ್ನ ಕಾಪಿ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳೋ ಮುಖಾಂತರ ನಿಮಗೆ ಕಮಿಷನ್ ಗೇನ್ ಆಗುತ್ತೆ. ಅದನ್ನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಆನಂತರ ಅಫಿಲಿಯೇಟಿಂಗ್ ಮಾರ್ಕೆಟ್ನ ಮಾಡಬೇಕಂತ ಅಂದರೆ ಈ ಥರ ಫ್ಲಿಪ್ಕಾರ್ಟು, ಮೀಶೋ, ಮಿತ್ರ ಅದರಲ್ಲಿರುವಂತಹ ಲಿಂಕನ್ನು ತೆಗೆದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಟ್ಯಾಗ್ ಮಾಡ್ಕೊಳ್ಳೋದು. ಬೇಕಾಗಿರುವಂಥ ವ್ಯೂವರ್ಸು ಅದನ್ನು ಕ್ಲಿಕ್ ಮಾಡಿ ಅವ್ರು ಬೈ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟು ಕಮಿಷನ್ ಅಂತ ಹೋಗುತ್ತೆ. ಇದನ್ನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಲಾಸ್ಟ್ ಪಾಯಿಂಟು, 5th ಪಾಯಿಂಟು, ಕೋಚಿಂಗ್ ಆ್ಯಂಡ್ ಕನ್ಸಲ್ಟಿಂಗ್. ಕೋಚಿಂಗ್ ಅನ್ನೋದು ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಒಂದು 3 years 4 years ಬ್ಯಾಕ್ ಏನಾಯಿತು, ಕೋವಿಡಿಂದ ಎಷ್ಟು ಜನ ಸ್ಕೂಲು, ಕಾಲೇಜು ಎಲ್ಲನೂ ಬಂದಾಗಿತ್ತು. ಸೊ ಆವಾಗ ಆಲ್ಮೋಸ್ಟ್ ಯೂಸ್ ಆಗಿದ್ದೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಎಷ್ಟೊಂದು ಜನ ಏನು ಮಾಡ್ತಿದ್ರು, ಟೀಚರ್ಸ್ ಎಲ್ಲರಿಗೂ ಕೂಡ ಪಾಠ ಹೇಳ್ಕೊಡೋದಾಗಿರ್ಬೋದು, ಟ್ಯೂಷನ್ ತೊಗೊಳೋದಾಗಿರ್ಬೋದು, ಪ್ರತಿಯೊಂದು ಇತ್ತು. ಸೊ ಯಾವುದ್ರ ಮೂಲಕ, ಯೂಟ್ಯೂಬ್ ಮೂಲಕನೂ ನಮಗೆ ಯಾವ ಸಬ್ಜೆಕ್ಟಲ್ಲಿ ಬೇಕು ಅನಿಸುತ್ತೋ ಆ ಸಬ್ಜೆಕ್ಟ್ನ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದಾಗಿತ್ತು. ಮತ್ತು ಆನ್ಲೈನ್ ಮೂಲಕನೂ ಕೂಡ ನಾವು ಎಷ್ಟೊಂದು ಜನ ಕ್ಲಾಸಲ್ಲಿ ಕೂತ್ಕೊಳ್ದಿರೆ ಆನ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಿದ್ರು. ಸೊ ಅದೇ ರೀತಿ ಕೋಚಿಂಗಲ್ಲೂ ಕೂಡ ನಿಮಗೆ ಯಾವುದ್ರ ಮೇಲೆ ಅಂದರೆ ನಿಮ್ಗೇನಾದರೂ ನಾಲೆಜ್ ಇದ್ದರೆ ಆ ರಿಲೇಟೆಡ್ಡು ನೀವೇನು ಮಾಡ್ಬೋದು, ಯೂಟ್ಯೂಬ್ ಮೂಲಕ ಕೋಚ್ ಮಾಡ್ಬೋದು. ಅವ್ರಿಗೆ ಪಾಠ ಹೇಳ್ಕೊಡೋದಾಗಿರ್ಬೋದು, ಕಲಿಸೋದಾಗಿರ್ಬೋದು ಮಾಡ್ಬೋದು. ಅದಕ್ಕಿಂತ ಮುಂಚೆ ನಮಗೆ ಈ ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ನಾಲೆಜ್ ಇದೆ, ಇದಕ್ಕೆ ಇಷ್ಟಿಷ್ಟು ಫೀಸ್ ಅಂತ ಇಟ್ಟು ಆನಂತರ ನೀವು ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ಆನ್ಲೈನ್ ಟ್ಯೂಷನ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ನಿಮ್ಮದೇ ಒಂದು ಟ್ಯೂಷನ್ ಥರ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಗೊತ್ತಿರುವಂತಹ ನಾಲೆಜ್ನ ಯೂಟ್ಯೂಬ್ ಮೂಲಕ ಏನು ಮಾಡ್ಬೋದು, ನೀವು ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿರುವಂತಹ ನಾಲೆಜ್ನ ಅಲ್ಲಿ ಶೇರ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಇಷ್ಟಿಷ್ಟು ಫೀಸ್ ಅಂತ ಇರುತ್ತಲ್ವ ಟ್ಯೂಷನಲ್ಲಿ, ಆ ಥರ ಫೀಸ್ನ ಏನು ಮಾಡ್ಬೋದು ಇಟ್ಕೊಂಡು ನೀವು ಆರಾಮಾಗೆ ಕೋಚಿಂಗ್ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕನ್ಸಲ್ಟಿಂಗ್ ಅಂತ ಹೇಳೋದಾದರೆ, ಕನ್ಸಲ್ಟಿಂಗ್ ಅಂದರೆ ಇವಾಗ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇವಾಗ ಆಲ್ಮೋಸ್ಟ್ ಹಾಸ್ಪಿಟಲ್ಗೂ ಕೂಡ ಕ್ಲಿನಿಕಲ್ಗೂ ಹೋಗಂಗಿಲ್ಲ, ನಾವು ಆನ್ಲೈನಲ್ಲೇ ನಾವು ಕನ್ಸಲ್ಟಿಂಗ್ನ ತೊಗೋಬೋದು. ನಮಗೆ ಯಾವುದಾದ್ರ ಬಗ್ಗೆ ಏನಾದರೂ ನಾಲೆಜ್ ಗೊತ್ತಿಲ್ಲ ಅನ್ನೋದಾದರೆ ನಿಮಗೆ ಗೊತ್ತಿದ್ದರೆ ನಿಮ್ಮ ಯೂಟ್ಯೂಬ್ ಮೂಲಕ ಕನ್ಸಲ್ಟ್ ಮಾಡೋದಾಗಿರ್ಬೋದು, ಬೇರೆಯವರಿಗೆ ನಿಮ್ಗೆ ಗೊತ್ತಿರುವಂತಹ ನಾಲೆಜ್ನ ಹೇಳ್ಕೊಡೋ ಮೂಲಕ ಆನಂತರ ತಿಳಿಸೋ ಮೂಲಕ ಕೂಡ ನೀವು ಕನ್ಸಲ್ಟ್ ಮಾಡ್ಬೋದು. ಇದರಿಂದನೂ ಕೂಡ ನೀವು ಯೂಟ್ಯೂಬಲ್ಲಿ ಓನಾಗೆ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ, ನೋಡಿದ್ರಲ್ಲ ಗೈಸ್ ಯಾವ ರೀತಿ 5 ಪಾಯಿಂಟ್ಸ್ನ ನಾವಿಲ್ಲಿ ನೋಟೆಡ್ ಮಾಡಿಕೊಂಡು ಯಾವ ರೀತಿ ನಮ್ಮ ಮಾನಿಟೈಸೇಷನ್ ಆನ್ ಆಗದ್ರೂ ಕೂಡ ನಾವು ಯಾವ ರೀತಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಇದೇ ರೀತಿ ವಾಚ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.